ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಮಗೆ ಪರಿಹಾರ ಕೊಡಿಸ್ಬೇಕು, ಇಲ್ಲ ಅಂದರೆ ಸದಾಶಿವಗಳಲ್ಲಿ ಆಯ್ತಲ್ಲ ಆ ಥರ ನಾನು ನಮ್ಮ ಅಮ್ಮ ವಿಷ ಕೊಟ್ಟು ಸಾಯ್ತೀವಿ ಅಂತ ಸಖತ್ ಕೇಳ್ಕೊಂಡು ನಮ್ಮ ಮನೆ ಸಖತ್ತು ಬಡ್ಕಾನ ಐತೆ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಿಮ್ಮ ಕಾಲಿಗೆ ಬೀಳ್ತೀವಿ, ದಯವಿಟ್ಟು ಪರಮೇಶ್ವರ್ ಸಾಹೇಬರು ನಮ್ಗೆ ನ್ಯಾಯ ಕೊಡಿಸ್ಬೇಕು. ಹೊರಪೇಟೆ 5ನೇ ವಾರ್ಡು ಪರಮೇಶ್ವರ್ ಸಾಹೇಬರು ಇಕ್ಬಾಲ್ ಅಹಮದ್ ಅವರು ನಮಗೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು. ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ, ನಾನು ಸಲ್ಮಾನ್. ನಮ್ಮ ಜೊತೆಲಿದ್ದಾರೆ ನಮ್ಮ ಪ್ರಧಾನ ಸಂಪಾದಕರಾದ ಇಸ್ತಿಯಾಕ್ ಅಹಮದ್ ಎಸ್ಟಿನವರು. ಮೊನ್ನೆ ಕೂಡ ಸದಾಶಿವನಗರದಲ್ಲಿ 5 ಜನ ಸಾವನ್ನಪ್ಪಿದ್ದಾರೆ ಬಡ್ಡಿಯವರಕ್ಕೆ. ಇದು ಬಡ್ಡಿಯವರ ಅಲ್ಲ, ಇದು ತುಮಕೂರು ಮಹಾನಗರ ಪಾಲಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಮಗೆ ಪರಿಹಾರ ಕೊಡಿಸ್ಬೇಕು, ಇಲ್ಲ ಅಂದರೆ ಸದಾಶಿವಗಳಲ್ಲಿ ಆಯ್ತಲ್ಲ ಆ ಥರ ನಾನು ನಮ್ಮ ಅಮ್ಮ ವಿಷ ಕೊಟ್ಟು ಸಾಯ್ತೀವಿ. ನರ ರಾಕ್ಷಸರು ನಗರ ಪಾಲಿಕೆ ಅಧಿಕಾರಿಗಳು ನಿಮಗೆ ಸ್ವಲ್ಪನಾರು ಮಾನ ಮರ್ಯಾದೆ ಇದ್ದೇನೆ ರೀ. ಹೊಟ್ಟೆಗೆ ಅನ್ನ ತಿಂತೀರಿ, ಏನು ತಿಂತೀರಿ ನೀವು? ಮನುಷ್ಯತ್ವ ಐತೇನ್ರಿ ನಿಮಗೆ? बहुत मजबूर लाचार महीने रसोई 1000 रुपये खर्चा तब ಧಿಕ್ಕಾರ ಕಣ್ರಿ ಇಂಥ ಅಧಿಕಾರಿಗಳಿಗೆ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕಣ್ರಿ. ಕೂಲಿ ಮಾಡೋ ಅಂಥ ವ್ಯಕ್ತಿ ಆತ ಮನೆ ಒರೇ ಒಪ್ಪತ್ತಿಗೆ ಊಟಕ್ಕೆ ಗತಿ ಇಲ್ಲ ಕಣ್ರಿ. ಹೌದು ಸರ್, ಹೌದು. ನಮಸ್ಕಾರ, ನಾನು ತಬ್ರೇಜ್ ಪಾಷಾ. MG ರೋಡಲ್ಲಿ 3ನೇ ಕ್ರಾಸಲ್ಲಿ ಸಬ್ ರೋಡಲ್ಲಿ ನಾನು ಕಂಬು ಇಟ್ಕೊಂಡು ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ. ನಾನು ಹೋಗಿ ನೋಡಿದ್ದೀನಿ, ಅವ್ರ ತಾಯಿಗೆ ನಾನು ಮಾತಾಡ್ಸಿದ್ದೀನಿ. ಸ್ಟ್ರೋಕ್ ಆಗಿದೆ. ಹೌದು ಸರ್. ತಿನ್ನಕ್ಕೆ ಒಪ್ಪತ್ತು ಆತನಿಗೆ ಮನೇಲಿ ಗಂಜಿ ಇಲ್ಲ ಅಂಥದ್ರಲ್ಲಿ ಹೋಗ್ಬಿಟ್ಟು ನೀವು ವ್ಯಾಪಾರ ಮಾಡಬೇಡ ಅಂತ ಕಿರುಕುಳ ಕೊಡ್ತಿರಲ್ಲ, ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ನೀವು? ಎದುರುಗಡೆ ಅಂಗಡಿಯವನು ತಾಯರ್ ಅಲಿ ಖಾನ್ ಅವರು ಬಂದ್ಬಿಟ್ಟು ಧಮಕಿ ಹಾಕ್ತಾರೆ. ಏನಂತ, ಇಲ್ಲಿ ಇಕ್ಬೇಡ ಹಾಕೋಣ, ಈಗ ವ್ಯಾಪಾರ ಮಾಡಬೇಡ ಹಾಕೋಣ ಅಂತ. ಅವ್ರು ಸ್ವಾಮಿ ಅವರು ಫುಟ್ಪಾತಲ್ಲಿ ಚರಂಡಿ ಪೂರ್ತಿ ಬ್ಲಾಕ್ ಮಾಡೋರೆ. ಬನ್ನಿ, ಯಾರ್ಯಾರು ಮುನ್ಸಿಪಾಲ್ ಅವರು ಯಾರ್ಯಾರು ಅವರೇ ಎಲ್ಲರೂ ಬನ್ನಿ, ಕಣ್ತುಂಬ ನೋಡಿ. ಎಲ್ಲ ಅವರು ಚರಂಡಿ ಪೂರ್ತಿ ಬ್ಲಾಕ್ ಮಾಡೋರೆ. ಒಂಥರ ಇದು ಕಬ್ಬಣದು ಇದು ರಾಡ್ ಮಾಡ್ಕೊಂಡು ಬಾಕ್ಸ್ ಥರ ಮಾಡ್ಕೊಂಡು ಅವ್ರು ಅದೇ ಪಕ್ಕದಲ್ಲಿ ಟೀ ಅಂಗಡಿ ಇದೆ. ಹೌದು ಸರ್, ಇದೆ. ಅವರಿಂದ ಏನೂ ಸಮಸ್ಯೆ ಬರಲ್ಲ. ಚರಂಡಿ ಮೇಲೆ ಫುಟ್ಪಾತ್ ಮೇಲೆ ಇಟ್ಕೊಂಡು ಬಟ್ಟೆ ವ್ಯಾಪಾರ ಮಾಡ್ತಿದ್ದಾರೆ, ಅವರಿಂದ ಸಮಸ್ಯೆ ಬರಲ್ಲ. ಯಾಕೆ? ಎಂಜಲ ಕಾಸು ಕೊಡ್ತಾರೆ. ಬೇರೆಯವ್ರಿಗೆ ಒಂದು ನ್ಯಾಯ, ಬಡವ್ರೊಂದು ನ್ಯಾಯ ಮಾಡ್ತೀರಿ ಸರ್. ಅವರು ಮಾಡ್ಕೊಂಡ್ರೆ ನಾನು ಅವ್ರ ಎದುರುಗಡೆ ಕಂಬೂತ ಲೈಟ್ ಕಂಬೋದು ಇದೈತೆ, ಅಲ್ಲಿ ಇಕ್ಕೊಂಡು ನಾನು ತೆಳ್ಳಗಡೆಯಲ್ಲಿ ಅದನ್ನು ನಾನು ಪರ್ಮನೆಂಟ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇಲ್ಲ. ನಾನು ಇವತ್ತು ಹೋಗ್ತೀನಿ, ಮತ್ತೆ ಬೆಳಗ್ಗೆ ಬರ್ತೀನಿ, ಸಾಯಂಕಾಲ ಹೋಗೋದು ಬೆಳಗ್ಗೆ ಬರೋದು, ಹಂಗೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಾಮಿ. ಈ ಥರ ನನಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಹೋಗ್ತಾ ಧಮಕಿ ಆಗ್ತಾನೆ, ಕಂಪ್ಲೇಂಟ್ ಕೊಡ್ತೀನಿ, ಈ ಥರ ಹೋಗ್ತೀನಿ, ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲಿ ಇಕ್ಲೇಬಾರ್ದು ನೀನು. ಪೊಲೀಸ್ ಅವರ ಹೆಸರು ಹೇಳ್ಕೊಂಡು ನಮಗೆ ಧಮಕಿ ಕೊಡ್ತಾನೆ ಅವನು. ಎದುರುಗಡೆ ಅಂಗಡಿಯವನು, ಸರ್ಕಾರ ಅಂಗಡಿಯವರು ನನಗೆ ಎದುರುಗಡೆಯವನು ಸಿಕ್ಕಾಪಡೆ ನಂಗೆ ಧಮಕಿ ಕೊಡ್ತಾವ್ರೆ. ನಂಗೆ ಇವತ್ತು ಕಂಪ್ಲೇಂಟ್ ಕೊಡ್ತೀನಿ, ನಿಮಗೆ ಅಲ್ಲಿ ಇಕ್ಲೇಬೇಡ ನೀನು ಅಂತ ನನಗೆ ತಾಯರ್ ಅಲಿ ಖಾನ್ ಅವರು ಧಮಕಿ ಕೊಡ್ತಾನೆ. ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಮಗೆ ಪರಿಹಾರ ಕೊಡಿಸ್ಬೇಕು, ಇಲ್ಲ ಅಂದರೆ ಸದಾಶಿವಗಳಲ್ಲಿ ಆಯ್ತಲ್ಲ ಆ ಥರ ನಾನು ನಮ್ಮ ಅಮ್ಮ ವಿಷ ಕೊಟ್ಟು ಸಾಯ್ತೀವಿ. ರೀ, ಜಗತ್ತಲ್ಲಿ ನೋಡ್ರಿ, ತಂದೆ ತಾಯಿಗಿಂತ ದೊಡ್ಡದು ಯಾವುದು ಇಲ್ಲ ರೀ. ಇಲ್ಲ ಸರ್. ತುಮಕೂರು ಜಡ್ಜ್ಗೂ ಸಹ ನಾನು ಬಂದು ಲೆಟ್ರ್ ಕೊಟ್ಟು ಬಂದಿದ್ದೀನಿ. बहुत मजबूर लाचार महीने रसोई 1000 रुपये खर्चा तब क्या करना, ड्राइवर बनने का, ड्राइवर बदलाने का, ड्राइवर ये करने का, गोलियां का, पिल्सन का, इंजेक्शन का, तो कैंसर हुआ जाता है। अल्लाह, मेरे घर में छोटे छोटे बच्चे ना, कैंसर की बीमारी कौन में, मेरे बच्चे छोटे को जाको ನಮ್ಮ ತಾಯಿ ಪೂರ್ತಿ ಈ ಥರ ಪರಿಸ್ಥಿತಿಯಾಗಿ ಮೂಲೆಗೆ ಬಿದ್ದವ್ರೆ. ನಾವು ದುಡ್ಡು ತಿಂತೀವಿ, ನಾವು ಕಳ್ತನ ಮಾಡಲ್ಲ, ದುಡ್ಡು ತಿಂತೀವಿ, ನಮಗೆ ಪರಿಹಾರ ಮಾಡಿಕೊಡಿ ನಮಗೆ ಅಂತ ನಾವು ಸಿಕ್ಕಾಪಡೆ ಕೇಳ್ಕೊತೀನಿ. ಅದು ಸಬ್ ರೋಡಲ್ಲಿ ಇಕ್ಕೊಂಡು, ಅದು ತೆಳ್ಳಗಾಡಿಯಲ್ಲಿ ನಾನು ಇಕ್ಕೊಂಡು ವ್ಯಾಪಾರ ಮಾಡಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಿರೋದು. ಅಕ್ಕಪಕ್ಕವರು ಅಂಗಡಿ ಮುಂದೆ ಎಲ್ಲ ಜೋಡಿಸ್ಕೊಂಡು ಅವರೆಲ್ಲ ಚರಂಡಿ ಮೇಲೆಲ್ಲ ಜೋಡಿಸ್ಕೊಂಡಿರ್ತಾರೆ. ಅವ್ರಿಗೇನು ಅಬ್ಜೆಕ್ಷನ್ ಇಲ್ಲ. ಟೀ ಅಂಗಡಿಗಳು ಇಕ್ಕೊಂಡವ್ರೆ, ಪೆಟ್ಟಿಗೆ ಅಂಗಡಿಗಳು ಇಕ್ಕೊಂಡವ್ರೆ, ಆ ಕಡೆ ಎಲ್ಲ ಕಬ್ಬಿನಲ್ಲಿ ಅಂಗಡಿ ಇಕ್ಕೊಂಡವ್ರೆ. ಅವ್ರಿಗೆಲ್ಲ ನ್ಯಾಯ ಐತೆ, ನಮಗೆ ನ್ಯಾಯ ಇಲ್ಲ ಸ್ವಾಮಿ. ಇಲ್ಲಿ ಇಕ್ಬಾರ್ದಪ್ಪ ಅಂತಾರೆ. ಯಾಕೆ ಸ್ವಾಮಿ? ಅವ್ರಿಗೆಲ್ಲ ಬಿಟ್ಟಿದ್ರೆ ನಮ್ಗೆ ಯಾಕೆ ಬಿಟ್ಟಿಲ್ಲ ಸ್ವಾಮಿ ಅಂದರೆ, ನೀನು ಏನು ಮಾತಾಡು ಮುನ್ಸಿಪಾಲ್ಗೆ ಹೋಗಿ ಮಾತಾಡು, ನಮಗೇನು ಮಾತಾಡಬೇಡ ಅಂತಾರೆ. ಮುನ್ಸಿಪಾಲ್ಗೆ ಹೋದ್ರೆ ಕಮಿಷನ್ ಮಾಡೋಂಗೆ ಹೋಗಿ ನಾವು ಫೈಲೆಲ್ಲ ನಮ್ಮ ತಾಯಿಗೆ ಫೈಲ್ದು, ಆಮೇಲೆ ಪ್ಯಾಂಪರ್ಸು ಎಲ್ಲ ಲೀಸ್ಟ್ ಎಲ್ಲ ತೋರಿಸ್ವಿ, ಬೇಡ್ಕೊಂಡ್ವಿ. ಮೇಡಮ್ ಅವರ ಸ್ವಲ್ಪ ದಿವಸ ನಮ್ಮ ತಾಯಿಗೆ ದಿಸುಗೆ ನಾನು ವಿನಂತಿ ಮಾಡ್ತೀನಿ, ಮೇಡಮ್ ಅವರ ದಯವಿಟ್ಟು ಸ್ಪಾಟ್ ನೋಡಿ ನೀವು ನಮ್ಮ ಪರಿಹಾರ ನಾವು ದುಡ್ಕೊಳ್ತೀವಿ, ಅಲ್ಲಿವರೆಗೂ ನಂಗೆ ಜಾಗ ಮಾಡಿಕೊಡಿ ಮೇಡಮ್ ಅಂದರೆ, ಇಲ್ಲಪ್ಪ ಯಾರಿಗೂ ಬಿಡಲ್ಲ ಅಂದರು. ಅವ್ರು ಬೇರೆಯವ್ರಿಗೆಲ್ಲ ಜಾಗ ಬಿಟ್ಟರು ಸರ್, ನಮಗೆ ಬಿಡ್ತಲ್ಲ. 15 ದಿವಸ ಆಯಿತು ಮೀಟಿಂಗ್ ಆಗಿ, ಎತ್ತಿಸ್ತೀರಿ ಅಂತ ಹೇಳೋರು ಎಲ್ಲರಿಗೂ. ಯಾವುದೇ ಕಾರಣಕ್ಕೆ ಒಬ್ಬರು ಆಗಲಿ, ಇನ್ಸ್ಪೆಕ್ಟರ್ ಆಗಲಿ, ಯಾರನ್ನಾಗಲಿ ಒಬ್ಬರು ಯಾರೂ ಬಂದಿಲ್ಲ ಅಲ್ಲಿ ಎತ್ತಿಸ್ತಾರೆ. ಸ್ವಾಮಿ ಈ ಥರ ಐತೆ, ನಮಗೆ ಈ ಥರ ಐತೆ ಮೇಡಮ್ ಅವರೇ, ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಮೇಡಮ್ ಅವ್ರಿಗೆ ಹೋಗಿ ನಿನ್ನೆ ಹೋಗಿ ಮಧ್ಯಾಹ್ನ 3 ಗಂಟೆಗೆ ಹೋಗಿ ನಾನು ಲೆಟ್ರ್ ಕೊಟ್ಟು ಬಂದಿದ್ದೀನಿ. ಅವ್ರು ಮೇಡಮ್ ಅವರು ಗ್ರೀನ್ ಪೆನಲ್ಲಿ ಸೈನ್ ಹಾಕಿ ಕಮಿಷನರ್ ಆಫೀಸ್ಗೆ ಕಳಿಸೋರೆ. 2 ಡೇಸಲ್ಲಿ ಅವ್ರಿಗೆ ಪರಿಹಾರ ಮಾಡಿಕೊಡಿ ಅಂತ. ನೀವು ಹೇಳೋದಲ್ಲ ಕರೆಕ್ಟ್. ಅದು ಬೇರೆ ಯಾರು ಕಿರುಕುಳ ಕೊಡ್ತಿಲ್ಲ, ಬೇರೆಯವ್ರಿಗೆ ಎಂಜಿನ್ ಕಾಸು ಕೊಡ್ತಾರಲ್ಲ. ಹೌದು ಸರ್, ನನಗೆ ಗೊತ್ತಿದೆ. ನನಗೆ ನಗರ ಪಾಲಿಕೆಯವರು ಅಲ್ಲಿ ನೀವೇನು ರೋಲ್ ಮಾಡೋದು. ನಮ್ಮ ಮನೆ ಸಖತ್ತು ಬಡ್ಕಾನ ಐತೆ. ದುಡ್ಡು ತಿನ್ನಿಸ್ಬೇಕು ನಮ್ಮ ತಾಯಿಗೆ, ನಾನೇ ನೋಡ್ಕೊಬೇಕು.
ನಾನು ರೀಸೆಂಟಾಗಿ ಮದುವೆ ಬೇರೆ ಆಗಿದ್ದೀನಿ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಿಮ್ಮ ಕಾಲಿಗೆ ಬೀಳ್ತೀವಿ, ದಯವಿಟ್ಟು ಪರಮೇಶ್ವರ್ ಸಾಹೇಬರು ನಮ್ಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲ ಸದಾಶಿವನಗರದಲ್ಲಿ ಆಯ್ತಲ್ಲ ಅದೇ ರೀತಿ 5ನೇ ವಾರ್ಡಲ್ಲಿ ಅವ್ರು ಹೊರಪೇಟೆ 5ನೇ ವಾರ್ಡು ತುಮಕೂರು ಸಿಟಿಯಲ್ಲೂ ಇದೇ ಥರ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ನ್ಯಾಯ ಐತೆ, ಅಲ್ಪಸಂಖ್ಯಾತರು ದುಡಿಯೋಕ್ಕೆ ನ್ಯಾಯ ಇಲ್ಲ. ಇಲ್ಲಿ ಎಲ್ಲರಿಗೂ ಇಕ್ಕೊಳಕ್ಕೆ ಜಾಗ ಅವಕಾಶ ಮಾಡಿಕೊಟ್ಟವ್ರೆ, ನನಗೊಬ್ಬನ ಮಾತ್ರ ಅವಕಾಶ ಇಲ್ಲ ಅಂತ. ಇದು ಯಾವುದು ಹೆಂಗೆ ಸ್ವಾಮಿ ನ್ಯಾಯ? ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ನೀವು ಉಸ್ತುವಾರಿ ಸಚಿವರು, ನೀವು ತುಮಕೂರು, ನೀವು ಗಮನಕ್ಕೆ ತೊಗೊಂಬಂದಿದ್ದೀನಿ. ನೀವು ದಯವಿಟ್ಟು ಖಂಡಿತ ನೀವು ಪರಮೇಶ್ವರ್ ಸಾಹೇಬರು, ಇಕ್ಬಾಲ್ ಅಹಮದ್ ಅವರು ನಮಗೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು. ಇಕ್ಬಾಲ್ ಸಾಹೇಬ್ರಿಗೂ ಕೇಳ್ಕೊತಾ ಇದ್ದೀನಿ, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೂ ಕೇಳ್ಕೊತಾ ಇದ್ದೀನಿ. ನೀವು ಆದರೆ ಇಲ್ಲಿ ಒಬ್ಬ ಬಡ ವ್ಯಕ್ತಿ ಜೊತೆಗೆ ರಾಜ್ಯ ಮಟ್ಟದ ಕಬಡ್ಡಿ ಪ್ಲೇಯರ್ ಸರ್, ರಾಜ್ಯ ಮಟ್ಟದ ಕಬಡ್ಡಿ ಪ್ಲೇಯರು ನಗರ ಪಾಲಿಕೆ ಅಧಿಕಾರಿಗಳ ಕಿರುಕುಳದಿಂದ ಮತ್ತೆ ತುಮಕೂರಲ್ಲಿ ಒಂದು ಕುಟುಂಬದ 3-4 ಜನ ಸಾಧಕ ರೆಡಿ ಇದ್ದಾರೆ. ಅಂದರೆ ನೋಡ್ರಿ, ಇವರು ವಾರ್ಡ್ ನಂಬರ್ 5 ಹೌದು MG ರಸ್ತೆ 3ನೇ ಕ್ರಾಸ್ ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ದಾರೆ. ಅದು ಇವತ್ತಿಂದಲ್ಲ ಬಿಡಿ, ತುಂಬ ವರ್ಷದಿಂದ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ಏಕಾಏಕಿ ಅವ್ರನ್ನ ಏನು ನೀವು ಅಂಗಡಿಗೆ ಪಡಿ ವ್ಯಾಪಾರ ಮಾಡಬೇಡಿ ಅಂತೇಳ್ಬಿಟ್ಟು ಅಧಿಕಾರಿಗಳು ಕಿರುಕುಳ ಕೊಡ್ತಾಯಿದ್ದಾರೆ. ಹೌದು ಸರ್. ಬೇರೆ ನೋಡ್ರಿ, ಬೇರೆಯವರೆಲ್ಲ ಮಾಡ್ತಾಯಿದ್ದಾರೆ, ಸ್ಪಾಟ್ಗೆ ಹೋಗಿದ್ದೀವಿ ನೋಡಿದ್ದೀವಿ. ಇವರು ಕೂಡ ಅಲ್ಲಿ ಏನು ಅಂದರೆ ಈತ ಅಲ್ಲೊಂದು ಇದನ್ನು ಇದೆ, ಅದು BSNL ಕಂಬ ಇದೆ ಸರ್. ಹೌದು. ಆದರೆ ಈ ಒಳಗಡೆ ಈತ ವ್ಯವಹಾರ ಮಾಡ್ತಿದ್ದಾನೆ, ಕೂಲಿ ಕೆಲಸ ಮಾಡೋದು. ಜೊತೆಗೆ ನೋಡ್ರಿ, ಅವ್ರ ತಾಯಿಗೆ ಆರೋಗ್ಯ ಸರಿ ಇಲ್ಲ. ಹೌದು ಸರ್. ಪ್ಯಾರಲೈಸಸ್ ಆಗಿದೆ. ಇಲ್ಲಿ ದುಡಿಬೇಕು, ಅವ್ರ ತಾಯಿಗೆ ಖರ್ಚು ವೆಚ್ಚ ನೋಡಬೇಕು, ಸಂಸಾರ ಸಾಕಬೇಕು, ಹೊಸ್ದಾಗಿ ಮದುವೆ ಆಗಿದ್ದಾನೆ. ಹೌದು ಸರ್. ಹೌದು ರೀ, ಜಗತ್ತಲ್ಲಿ ನೋಡ್ರಿ, ತಂದೆ ತಾಯಿಗಿಂತ ದೊಡ್ಡದು ಯಾವುದೂ ಇಲ್ಲ ರೀ. ಇಲ್ಲ ಸರ್. ನರ ರಾಕ್ಷಸರು ನಗರ ಪಾಲಿಕೆ ಅಧಿಕಾರಿಗಳು ನಿಮಗೆ ಸ್ವಲ್ಪನಾರು ಮಾನ ಮರ್ಯಾದೆ ಇದ್ದೇನೆ ರೀ. ಹೊಟ್ಟೆಗೆ ಅನ್ನ ತಿಂತೀರಿ, ಏನು ತಿಂತೀರಿ ನೀವು? ಮನುಷ್ಯತ್ವ ಐತೇನ್ರಿ ನಿಮಗೆ? ಧಿಕ್ಕಾರ ಕಣ್ರಿ ಇಂಥ ಅಧಿಕಾರಿಗಳಿಗೆ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕಣ್ರಿ. ಕೂಲಿ ಮಾಡೋ ಅಂಥ ವ್ಯಕ್ತಿ ಆತ ಮನೆ ಒಪ್ಪತ್ತಿಗೆ ಊಟಕ್ಕೆ ಗತಿ ಇಲ್ಲ ಕಣ್ರಿ. ಹೌದು ಸರ್. ಹೌದು. ನಾನು ಹೋಗಿ ನೋಡಿದ್ದೀನಿ, ಅವ್ರ ತಾಯಿಗೆ ನಾನು ಮಾತಾಡ್ಸಿದ್ದೀನಿ, ಸ್ಟ್ರೋಕ್ ಆಗಿದೆ. ಹೌದು ಸರ್. ತಿನ್ನಕ್ಕೆ ಒಪ್ಪತ್ತು ಆತನಿಗೆ ಮನೇಲಿ ಗಂಜಿ ಇಲ್ಲ ಅಂಥದ್ರಲ್ಲಿ ಹೋಗ್ಬಿಟ್ಟು ನೀವು ವ್ಯಾಪಾರ ಮಾಡಬೇಡ ಅಂತ ಕಿರುಕುಳ ಕೊಡ್ತಿರಲ್ಲ, ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ನೀವು? ಅದೇ ಪಕ್ಕದಲ್ಲಿ ಟೀ ಅಂಗಡಿ ಇದೆ. ಹೌದು ಸರ್. ಇದೆ. ಅವರಿಂದ ಏನು ಸಮಸ್ಯೆ ಬರಲ್ಲ. ಚರಂಡಿ ಮೇಲೆ ಫುಟ್ಪಾತ್ ಮೇಲೆ ಇಟ್ಕೊಂಡು ಬಟ್ಟೆ ವ್ಯಾಪಾರ ಮಾಡ್ತಿದ್ದಾರೆ, ಅವರಿಂದ ಸಮಸ್ಯೆ ಬರಲ್ಲ. ಯಾಕೆ? ಎಂಜಲು ಕಾಸು ಕೊಡ್ತಾರಂತನಾ? ನೀವು ಬೇರೆಯವ್ರಿಗೆ ಒಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ ಮಾಡ್ತೀರಲ್ರಿ ಸರ್. ಅವರು ರಸ್ತೆ ಕೂಡ ಮೇಲೆ ಎಕ್ಕಿಲ್ಲ, ಅವರು ಒಳಗಡೆ ಎಕ್ಕಿರೋದು, ಟ್ರಾನ್ಸ್ಫಾರಮ್ ಮುಂದೆಗಡೆ ಎಕ್ಕಿರೋದವರು. ಅಲ್ಲ ನೋಡ್ರಿ, ಎಂಥ ನಾವು ಯಾವ ಕಾಲದಲ್ಲಿ ಇದ್ದೀರಿ ನಾವು? ಒಂದು ಜಮಾನದಲ್ಲಿ ಬ್ರಿಟಿಷರು ನಮ್ಮ ಮೇಲೆ ಇದೇ ರೀತಿ ಕಣ್ರಿ. ಹೌದು ಸರ್. ದೌರ್ಜನ್ಯ ದಬ್ಬಳಿಕೆ ಮಾಡ್ತಾಯಿದ್ರು. ಕಾಸು ಕೊಟ್ಟರೆ ಒಂಥರ ನ್ಯಾಯ, ಆ ಬಡವ ಅವನ ಅಮಾಯಕ, ಅವನ ಮನೆಗೆ ಜೀವನ ನಡೆಯೋದಕ್ಕೆ ಕಷ್ಟ ಐತೆ, ಮನೆಗೆ ತಿನ್ನೋಕೆ ಒಪ್ಪತ್ತಿಗೆ ಊಟದ ಅವ್ನ ಗತಿ ಇಲ್ಲ ಅಂತಲೇ ನೀವು ಕಿರುಕುಳ ಕೊಡ್ತೀರಾ ನೀವು? ಸರ್, ಒಬ್ಬರಿಗೆ ಕಿರುಕುಳ ಕೊಡ್ತಿರೋದು ಮಹಾನಗರ ಪಾಲಿಕೆ ಅವರು. ಅಲ್ಲ ಖಂಡಿತ, ಅವ್ರೊಬ್ಬರಿಗೆ ಕಿರುಕುಳ ನೀವು ಹೇಳಿದ್ರಲ್ಲ ಕರೆಕ್ಟ್. ಅದು ಬೇರೆ ಯಾರಿಗೂ ಕಿರುಕುಳ ಕೊಡ್ತಿಲ್ಲ, ಬೇರೆ ಯಾರಿಗೆ ಎಂಜಲ್ ಕಾಸು ಕೊಡ್ತಾರಲ್ಲ. ಹೌದು ಸರ್. ನನಗೆ ಗೊತ್ತಿದೆ. ನನಗೆ ನಗರ ಪಾಲಿಕೆಯವರು ಅಲ್ಲಿ ನೀವೇನು ರೋಲ್ ಕಾಲ್ ಮಾಡೋದು, ಪೊಲೀಸ್ ಇಲಾಖೆ ರೋಲ್ ಕಾಲ್ ಮಾಡೋದು ನಮಗೆ ಗೊತ್ತಿಲ್ಲದಲ್ಲ ಇರ್ತಕ್ಕಂಥ ಏನಿಲ್ಲ ನಮಗೆ. ಒಂದು ಅಂಗಡಿಗೆ ತಿಂಗಳಿಗೆ ಇಷ್ಟು ಅಂತ ಮಾಮೂಲು ಕೊಡಬೇಕು ಪೊಲೀಸ್ನವ್ರಿಗೆ, ಒಂದು ಅಂಗಡಿಗೆ ತಿಂಗಳಿಗೆ ಇಷ್ಟು ಅಂತ ನಗರ ಪಾಲಿಕೆ ಅಧಿಕಾರಿಗಳಿಗೆ ದುಡ್ಡು ಕೊಡಬೇಕು, ಲಂಚ ಕೊಡಬೇಕು. ಅಲ್ಲಿ ದುಡ್ಡು ಕೊಟ್ಟರೆ ನೀವು ಸುಮ್ಮನೆ ಇದ್ದೀರಾ, ದುಡ್ಡು ಕೊಡಲಿಲ್ಲ ಯಾವನೊಬ್ಬ ಅಮಾಯ ಸಿಕ್ಕಂತ ಅವ್ರ ಮೇಲೆ ಇವತ್ತು ತಿಳಿದಿರಲ್ಲ ನೀವು. ನಿಮ್ಗೆ ಮಾನ ಮಾಡ್ತಿಲ್ಲ ನೋಡಿ, ನಿಮಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ಹೇಳಿದ್ದೀರಾ ನೋಡಿರಿ. ಮೊನ್ನೆ ಕೂಡ ಹಾಲಪ್ಪ ಅವ್ರು ಹೇಳಿದ್ದಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಅದು ನಾವೇ ಸುದ್ದಿ ಮಾಡಿದ್ದು. ತುಮಕೂರು ನಗರ ಪಾಲಿಕೆಗೆ ಒಬ್ಬರು ಏನು ದಕ್ಷ ಅಧಿಕಾರಿ ಬಂದಿದ್ದಾರೆ. ಹೌದು ಸರ್. ಅಂಥೇಳಿ ಅದೇ ತುಮಕೂರು ಇದೇ ನಗರ ಪಾಲಿಕೆ ಅಧಿಕಾರಿಯವ್ರಿಗೆ ನಾನು ವಿನಂತಿ ಮಾಡ್ತೀನಿ, ಮೇಡಮ್ ಅವರ ದಯವಿಟ್ಟು ಸ್ಪಾಟ್ಗೆ ನೋಡಿ ನೀವು. ಆತ ವ್ಯವಹಾರ ಮಾಡ್ತಿರೋದು ಒಂದು ಚೂರು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿ ಎಲ್ಲ ಒಂದು ಕಡೆ ಮೂಲೆ ಇಟ್ಕೊಂಡು ದಿನಕ್ಕೆ 500 ರೂಪಾಯಿ ದುಡಿತಾರೋ, 1000 ರೂಪಾಯಿ ದುಡಿತಾರೋ. ಮನೆಗೆ ತಾಯಿ ಇದೆ, ತಾಯಿಗೆ ಆರೋಗ್ಯ ಸರಿ ಇಲ್ಲ, ಸ್ಟ್ರೋಕ್ ಆಗಿದೆ. ಅವ್ರು ಸೇವೆ ಮಾಡೋಂಥವ್ರು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕಣ್ರಿ. ಸರ್, ವಾರಕ್ಕೆ 3000 ಖರ್ಚು ಬರ್ತಿದ್ದಂತೆ ಸರ್ ಅವ್ರಿಗೆ. ಎಲ್ತಾ ಮಾಡ್ತಾರೆ ರೀ ಪಾಪ, ಹೊಸ್ದಾಗಿ ಬೇರೆ ಮದುವೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹೌದು ಸರ್. ಹೌದು. ಅವ್ರ ತಾಯಿ ಕೈ ಮುಗಿತಾರೆ ನಮಗೆ ಹೋದರೆ, ಏನೋ ನಮ್ಮ ಒಳ್ಳೇದು ಮಾಡಿಸಿ ಸ್ವಾಮಿ, ನ್ಯಾಯ ಕೊಡಿಸಿ ಸ್ವಾಮಿ ಅಂತೇಳಿ. ಸರ್, ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಆಗೋರು ಕಬಡ್ಡಿ ಪ್ಲೇಯರ್ ಅಂತ ಸರ್. ಅವರು ತುಮಕೂರು ಮಹಾನಗರ ಪಾಲಿಕೆಯಿಂದ ಆಳೋರು ಅಂತವ್ರು. ಹೌದು. ಫಸ್ಟ್ ಪ್ರೈಸ್ ಏನೋ ಗೆದ್ದವ್ರು ಅಂತವ್ರು. ನೀವೇ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ, ಅದೊಂದು ಮೇಯರ್ ಕಪ್ ಅಂತೇಳಿ. ಹೌದು ಸರ್. ನೀವೇ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅವ್ರಿಗೆ. ಒಬ್ಬ ಒಳ್ಳೆ ಮಹಾನಗರ ಪಾಲಿಕೆ ಅಂತ ಕೊಟ್ಟಿರೋದು. ಅದೆಲ್ಲ ನಮ್ಮ ಹತ್ರ ಇದೆ, ಪ್ಲೇ ಮಾಡ್ತೀನಿ ನೋಡಿ ನೀವು. ಹಾಲಪ್ಪರನ್ನ ಹೇಳ್ಬಿಡ್ರಪ್ಪ, ಹೌದು, ಒಳ್ಳೆ ಪ್ರಾಮಾಣಿಕ ಅಧಿಕಾರಿ ಬಂದಿದ್ದೀರಾ ಅಂತೇಳಿ. ಹೌದು ಸರ್.
ಹೌದು, ಪ್ರಾಮಾಣಿಕ ಅಧಿಕಾರಿ. ನಾನು ಕೂಡ ನೋಡ್ರಿ, ಮಳೆ ಬಂದಂಥ ಸಂದರ್ಭದಲ್ಲಿ ಶಿರಾಘಟ್ಟಲ್ಲಿ ಮಳೆ ನೀರಿಗೆ ಏನೋ ಮನೆ ಪೂರ್ತಿ ಮನೇಲಿ ನೀರು ನುಗ್ಗಿದ್ಕೊಂಡ್ರಿ. ಹೌದು ಸರ್. 11:00ವರೆಗೆ ನಾನು ಫೋನ್ ಮಾಡ್ತೀನಿ ನನ್ನ ಮೇಡಮ್ ಅವ್ರಿಗೆ, ಮೇಡಮ್ ಸಮಸ್ಯೆ ಹೆಂಗಿದೆ ಅಂತ. ತಕ್ಷಣ ಹೋಗ್ತಾರೆ, ಅವ್ರ ಅಧಿಕಾರಿಗಳನ್ನ ಕಳಿಸ್ತಾರೆ, ಅಲ್ಲಿ ಸಮಸ್ಯೆ ಬಗೆಹರಿಸಿದ್ದಾರೆ. ಕೆಲಸ ಮಾಡಲ್ಲ ಅಂತ ನಾವು ಕೂಡ ಹೇಳಲ್ಲ. ಹೌದು ಸರ್. ಆದರೆ ಇಲ್ಲಿ ಮೇಡಮ್ ನೋಡಿ, ಒಂದು ಕುಟುಂಬದವರು ಸಾಯೋದಕ್ಕೆ ರೆಡಿ ಇದ್ದಾರೆ, ನಿಮಗೂ ಬಂದವರು ಮಾತಾಡಿದ್ದಾರೆ, ನಿಮಗೂ ಬಂದವರು ಸಂಪರ್ಕ ಮಾಡಿದ್ದಾರೆ. ಹೌದು ಸರ್. ನೀವಿಲ್ಲಿ ನಿರ್ಲಕ್ಷ್ಯ ತೋರಿಸಿ ನೀವು ನೆಗ್ಲೆಕ್ಟ್ ಮಾಡಿದ್ರೆ ನೋಡ್ರಿ, ಆ ಹುಡುಗ, ಅವ್ರ ಮಿಸ್ಸಸ್, ಅವ್ರ ತಾಯಿ ಮತ್ತು ಇನ್ಯಾರು ಸತ್ತರ ನಮಗೆ ಗೊತ್ತಿಲ್ಲ. ಹೌದು ಸರ್. ಅವ್ರಿಗೆ ದುರವಣೆ ಕೂಡ ಇದು ಮಾಡಿದಾರಂತೆ ಅವರು. ಅಲ್ಲ, ನಗರ ಪಾಲಿಕೆ ಯಾರು ಇವರು ಅಧಿಕಾರಿ, ಯಾರು ಇವರು? ಎಂತ ಮಾರುತಿನ ಸರ್ ಮಾಡ್ತಂತೆ ಸರ್ ಅದು. ಹಾಂ, ಯಾರ ಮಾರುತಿ ಅಂತೆ? ಮಾಡ್ತಿ ಅಂತೆ. ಅಪ್ಪ ಆಂಜನೇಯ, ಮಾರುತಿ ಆಂಜನೇಯ ಕಿರುಕುಳ ಕೊಡ್ರಿ ಎಲ್ರಿ ಒಬ್ಬೊಬ್ಬರು. ಇಂಥವ್ರನ್ನ ಸಿಗೋದು ಇವ್ರಿಗೆ ಅಲ್ಲ, ಕಿರುಕುಳ ಕೊಡ್ತಾರಂತೆ ಸರ್ ಅವ್ರಿಗೆ. ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡ್ತಾರಂತ ಹೇಳ್ರಿ, ಅಂಗಡಿ ಇಕ್ಬೇಡ ಅಂತೇಳಿ. ಅಂಗಡಿ ಇಕ್ಬೇಡ ಅಂತ ಪೊಲೀಸರು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಬರ್ತಾರಪ್ಪ, ನೀವು ನಗರ ಪಾಲಿಕೆ ಮಾತಾಡ್ಕೊಳ್ರಿ ಅಂತ ಹೇಳ್ತಾರೆ. ಪೊಲೀಸ್ನವ್ರು ಪಾಪ ಅವ್ರಿಗೇನು ತಪ್ಪಿಲ್ಲ. ಹೌದು ಹೌದು, ಕರೆಕ್ಟ್. ಇನ್ನು ಹೋಗಿ ಕಂಪ್ಲೇಂಟ್ ಕೊಡ್ತಿಲ್ಲಪ್ಪ ನೀನು, ಪುಣ್ಯಾತ್ಮ. ನಿನ್ನ ಕಣ್ಣಿಗೆ ಬೇರೆ ಕಾಣ್ತಿಲ್ವ ನಿಮಗೆ? ಸರ್, ಮಹಾನಗರ ಪಾಲಿಕೆ ಫೋನ್ ಮಾಡಿದ್ರು ಅವರು ನನಗೆ ಗೊತ್ತಿಲ್ಲ, ಇಲ್ಲವ್ರೆ ಅಲ್ಲವ್ರೆ ಅಂತ ಹೇಳ್ತಾವ್ರೆ ಸರ್. ಅಲ್ಲ ನೋಡ್ರಿ, ನಮಗೆ ಇಷ್ಟೇ ಬೇಕಾಗಿರೋದು, ನಮಗೂ ಸಂಘ ಸಂಸ್ಥೆಯವ್ರವ್ರೆ, ಬೇರೆ ಬೇರೆ ನಮಗೂ ಸಂಪರ್ಕದಿದ್ದಾರೆ. ಪ್ರತಿಭಟನೆ ಮತ್ತೊಂದು ಮಗದೊಂದು. ಆ ಹುಡುಗನ ನ್ಯಾಯ ಸಿಗತಕ್ಕ ನಾನೊಂದು ಬಿಡಲ್ಲ, ಖಂಡಿತ. ಅನ್ಯಾಯವಾಗಿ ಒಂದು ಕುಟುಂಬ ಸತ್ತಾಗೋದು ಕಣ್ರಿ, ಹೊರಟಾಗ್ಬಿಡ್ತು ಕುಟುಂಬ, ವಿಷ ಕುಡಿದ್ಬಿಡ್ತಾರೆ, ಸತ್ತಾಗ್ಬಿಡ್ತಾರೆ. ಹೌದು ಸರ್. ಮೇಡಮ್ ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ಮತ್ತೆ ನಾನು ಪದೇ ವಿನಂತಿ ಮಾಡ್ತಾ ಇದ್ದೀನಿ, ನಗರ ಪಾಲಿಕೆ ಆಯುಕ್ತರಿಗೆ, ಮೇಡಮ್ ಸ್ಪಾಟಲ್ಲಿ ಹೋಗಿ ನಿಮಗೆ ಬಂದು ಸಂಪರ್ಕ ಮಾಡಿದ್ದಾರೆ. ಅವ್ರಿಗೇನೋ ಎಲ್ಲ ಇಟ್ಕೊಂಡು ಒಂದು ಅಂಗಡಿ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ ಬಿಡಿ, ತಪ್ಪೇನಿದೆ? ಸರಿ ನೋಡ್ರಿ, ನನಗೆ ಮಾಹಿತಿ ಇದೆ. ಆ ಭಾಗದ ಕಾರ್ಪೊರೇಟರ್ ಆಗಿರಲಿ, ಅಧಿಕಾರಿಯಾಗಿರಲಿ, ನೀವು ಹೋಗ್ಬಿಟ್ಟು ಅವ್ನು ತೊಂದರೆ ಕೊಟ್ಟು ವಿನಾಕಾರಣ ಏನಾರಾಯ್ತು ಅಂದರೆ ನಿಮ್ಗೆಲ್ಲರಿಗೂ ಹೆಸರು ಬರ್ದಿಕ್ಬಿಟ್ಟು ಸಾಕಂಗ್ರಿ ಅಂತ. ನಾನೇನೋ ಒಂದು ಸುದ್ದಿ ಮಾಡ್ತಾ ಇದ್ದೀನಿ, ನಮ್ಮ ಆನ್ಲೈನ್ ಟಿವಿ ಮೊರೆ ಬಂದಿದ್ದಾರೆ, ಸರ್ ಸಾಯೋದು ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ ಅಂತ. ಸಾಯಂತ್ರನ ಉಳಿಸೋದೇ ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಹೌದು. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಮೇಡಮ್ ನೀವು ಅಲ್ಲಿಗೆ ಹೋಗಿ, ಅವ್ರಿಗೇನಾದ್ರು ಪಾಪ ತಾಯಿ ಮೈ ಹುಷಾರಿಲ್ಲ, ಸ್ಟ್ರೋಕ್ ಆಗಿದೆ, ಮನೆಗೆ ತಿನ್ನಕ್ಕೆ ಊಟಕ್ಕೆ ವ್ಯವಸ್ಥೆ ಇಲ್ಲ ಅವ್ರಿಗೆ, ಇಂಥ ಪರಿಸ್ಥಿತಿ ಜೀವನ ಮಾಡ್ತಾಯಿದ್ದಾರೆ. ಹೌದು ಸರ್. ಫಸ್ಟು ಮಾನವೀಯತೆ, ಮನುಷ್ಯತ್ವ, ಆಮೇಲೆ ಬೇರೆ ಥರ. ಏನು ದುಡಿಮೆಗೆ ದಾರಿ ಇಲ್ಲ, ನಿಮ್ಮ ಅಧಿಕಾರಿಗಳು ಕಿರುಕುಳ ಕೊಡ್ತಿದ್ದಾರೆ ಅಂತೇಳಿ ಪೊಲೀಸ್ ಅದು ಇದು ಅಂದ್ಕೊಂಡ್ರು ಏನು ಮಾಡ್ತಾರೆ ನೋಡೋಣ ಮುಂದಕ್ಕೆ. ಆನ್ಲೈನ್ ಟಿವಿ, ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.